ಐತಿಹಾಸಿಕ ಹಿನ್ನೆಲೆಯುಳ್ಳ ಮಡಿಕೇರಿ ದಸರಾ ಇನ್ನೇನು ಆರಂಭವಾಗೋದಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ಹೊರತುಪಡಿಸಿದರೆ ಮಡಿಕೇರಿಯಲ್ಲಿ ನಡೆಯುವಂತಹ ದಸರಾ ಪ್ರಮುಖ ಆಕರ್ಷಣೆಯಾಗಿರುವಂಥದ್ದು. ಹೀಗಾಗಿ ಈ ಒಂದು ಮಡಿಕೇರಿ ದಸರಾಕ್ಕೆ ಸಾಕಷ್ಟು ಸಾರ್ವಜನಿಕರನ್ನ ಆಕರ್ಷಣೆ ಮಾಡಲು 9-10 ದಿನಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ದಸರಾ ಸಮಿತಿ ಆ ಜನರ ಒಂದು ಆಕರ್ಷಣೆಗೆ ಮುಂದಾಗಿರ್ಬೋದು. ಹೀಗಾಗಿ ಈ ಎಲ್ಲದರ ಕುರಿತು ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಕೂಡ ಈ ಭಾಗದ ನಡೆಯುತ್ತಿರುವಂಥದ್ದು. ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಜೊತೆಗೆ ದಶಮಂಟಪಗಳ ಶೋಭಾಯಾತ್ರೆ ಇವೆಲ್ಲವನ್ನು ಕೂಡ ಹೆಚ್ಚಿನದಾಗಿ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಇದೆಲ್ಲದರ ಕುರಿತು ನಮ್ಮೊಂದಿಗೆ ಮಾತನಾಡಲು ಈ ಬಾರಿಯ ದಸರಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಅರುಣ್ ಕುಮಾರ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಈ ಬಾರಿ ಯಾವ ರೀತಿ ದಸರಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಯಾವುದೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅನ್ನೋ ಕುರಿತು. ಸರ್, ಈ ಬಾರಿ ಏನು ದಸರಾ ಈಗಾಗಲೇ ಏನು ಶುರುವಾಗ್ತಾ ಇದೆ, ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ, ಏನೆಲ್ಲ ಕಾರ್ಯಕ್ರಮಗಳು ಇದ್ದಾವೆ ಸರ್? ಕೊಡಗು ಚಾನಲ್ನ ಸಮಸ್ತ ವೀಕ್ಷಕರಿಗೂ ಹಾಗೂ ನಾಡಿನ ಎಲ್ಲ ಜನರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗಾಗಲೇ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ 11 ದಿವಸ 10 ದಿವಸ ದಸರಾ, ಈಗ 11 ದಿವಸ ಕಾರ್ಯಕ್ರಮಗಳು. ಇವತ್ತು 22, ಇವತ್ತು ನಮ್ಮ ನವರಾತ್ರಿ ಪ್ರಾರಂಭವಾಗ್ತದೆ. ಪ್ರಥಮವಾಗಿ ಮಡಿಕೇರಿಯಿಂದ 4 ಶಕ್ತಿ ದೇವತೆಗಳ ಕರಗೋತ್ಸವ, ಕರಗ ನಗರ ಸಂಚಾರ ಏನಿದೆ ಅದು ಇವತ್ತು ಪ್ರಾರಂಭವಾಗ್ತದೆ. ಬನ್ನಿ ಮಂಟಪ ಅಂತ ತಮಗೆಲ್ಲ ಗೊತ್ತಿರ್ಬೋದು, ಗದ್ದಿಗೆಯಿಂದ ಸ್ವಲ್ಪ ಆ ಭಾಗಕ್ಕೆ ಗದ್ದಿಗೆಯಲ್ಲಿ ಪಂಪ್ ಕೆರೆ ಅಂತ ಒಂದು ಇದೆ. ಆ ಭಾಗದಲ್ಲಿ ಇವತ್ತು ಮಧ್ಯಾಹ್ನದಿಂದ 4 ಶಕ್ತಿ ದೇವತೆಗಳ ಕರಗದವರು, ಪೂಜಾರಿಗಳು, ದೇವಾಲಯದ ಸಮಿತಿಯವರು ಅಲ್ಲಿಗೆ ಹೊರಡ್ತಾರೆ. ಅಲ್ಲಿಂದ ಕರಗವನ್ನು ಕಟ್ಟೋದ್ರ ಮೂಲಕ ಸರಿಯಾಗಿ 5:30 6 ಗಂಟೆ ಸಮಯಕ್ಕೆ ಅಲ್ಲಿ ಮಹಾಪೂಜೆ, ಮಹಾಮಂಗಳಾರತಿಯೊಂದಿಗೆ ತೆರಳೋದು ನಗರ ಬೀದಿಗಾಗಿ. ಅಲ್ಲಿಗೆ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಒಂದು ರೀತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೋಸರಾಜರವರು, ಜಿಲ್ಲೆಯ 2 ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣನವರು ಮತ್ತು ಡಾಕ್ಟರ್ ಮಂತ್ರಗೌಡ ಅವರು ಹಾಗೂ ಮಾಜಿ MLAಗಳು, MLCಗಳು ಎಲ್ಲ ಪಾಲ್ಗೊಳ್ತಿದ್ದಾರೆ. ಎಲ್ಲ ದಶಮಂಟಪ ಸಮಿತಿ ಅಧ್ಯಕ್ಷರುಗಳು, ಮಂಟಪದ ಅಧ್ಯಕ್ಷರುಗಳು, ಸರ್ವ ಏನು ದಸರಾಕ್ಕೆ ಸಂಬಂಧಪಟ್ಟವರು ಎಲ್ಲ ಅಲ್ಲಿರ್ತಾರೆ. ಅಲ್ಲಿಂದ ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಬನ್ನಿ ಮಂಟಪದಲ್ಲಿ ಬನ್ನಿ ದೇವರಿಗೆ 4 ಪೂಜೆಯನ್ನು ಕೊಡೋದ್ರ ಮುಖಾಂತರ ಚೌಡೇಶ್ವರ ದೇವಾಲಯ, ಕೋದಂಡ ರಾಮ ಮಂದಿರ, ಅಲ್ಲಿಂದ ಅದೇ ರೀತಿ ಬಂದು ಶ್ರೀ ರಾಮ ಮಂದಿರದಲ್ಲಿ ಕೊನೆಗೊಂಡು ಅವುಗಳ ದೇವಾಲಯಗಳನ್ನು ಅವರು ಕೊನೆಗೊಳಿಸ್ತಾರೆ. ಅದು ಇವತ್ತಿನ ಕರಗೋತ್ಸವ ನವರಾತ್ರಿ ಪ್ರಾರಂಭೋತ್ಸವ. ಮತ್ತು ನಾಳೆಯಿಂದ 23 ನಮ್ಮ ದಸರಾ ಸಮಿತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಗರದ ಗಾಂಧಿ ಮೈದಾನದಲ್ಲಿ ತಾವು ನೋಡ್ತಾ ಇರಬಹುದು. ನನ್ನ ಹಿಂಭಾಗದಲ್ಲಿ ಕಾಣ್ತಿರ್ತಕ್ಕಂಥ ಬೃಹತ್ ಒಂದು ವೇದಿಕೆ ನಿರ್ಮಾಣವಾಗಿದೆ. ಸುಮಾರು 58 ಲಕ್ಷಗಳ ವೆಚ್ಚದಲ್ಲಿ ಈ ಒಂದು ಮಡಿಕೇರಿ ಅಲಂಕಾರ ಮತ್ತು ಈ ವೇದಿಕೆಯನ್ನು ನಾವು ಮಾಡಿದ್ದೇವೆ. ಸೌಂಡ್ಸ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, LCDಗಳು ಎಲ್ಲ ಹೊಡೆದೆ. ವಿಶೇಷವಾಗಿ ಆ ಕಾರ್ಯಕ್ರಮ ನಾಳೆಯಿಂದ ನಡೀತಿದೆ. ನಾಳೆ 23 ಸಾಂಸ್ಕೃತಿಕ ಕಾರ್ಯಕ್ರಮದ 23 ದಿವಸ ಕಾರ್ಯಕ್ರಮ ಉದ್ಘಾಟನೆಯನ್ನು ಇದೇ ಉಸ್ತುವಾರಿ ಸಚಿವರಾದಂಥ ಬೋಸರಾಜರವರು ಮತ್ತು ನಮ್ಮ ನೆಚ್ಚಿನ ಶಾಸಕರಾದಂಥ ಮಂತ್ರಗೌಡ ಅವರು, ಪೊನ್ನಣ್ಣನವರು, ಮಾಜಿ ಶಾಸಕರು ಇವರೆಲ್ಲ ಮತ್ತು ನಗರಸಭೆಯ ಗೌರವಾನ್ವಿತ ಸದಸ್ಯರುಗಳು, ಸಮಿತಿಯ ಸದಸ್ಯರು ಎಲ್ಲ ಸೇರಿ ನಾಳೆ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡಲಿದ್ದೇವೆ. 24ನೇ ದಿವಸ ಬಂದು ವಿಶೇಷವಾಗಿ ಕಳೆದ ಬಾರಿಯಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಕಾಫಿ ದಸರಾ ಅಂತ ಒಂದು ಆಯೋಜನೆಯನ್ನು ಮಾಡಿದ್ದು ಯಶಸ್ವಿಯಾಗಿ. ಅದನ್ನು ಈ ಬಾರಿಯೂ ಸಮೇತ ನಾಳೆ ಬೆಳಗ್ಗೆಯಿಂದ ಕಾಫಿ ದಸರಾವನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ. ಸುಮಾರು ಸ್ಟಾಲ್ಗಳು, ಒಂದು 20-25 ಸ್ಟಾಲ್ಗಳು ಬರ್ತಾ ಇದೆ. ಆ ಸ್ಟಾಲ್ಗಳಲ್ಲಿ ಕಾಫಿಗೆ ಸಂಬಂಧಪಟ್ಟಂಥದ್ದು, ಕೊಡಗಿನ ವಿಶೇಷ ಕ್ಯಾದಗಳಿಗೆ ಸಂಬಂಧಪಟ್ಟಂಥ ವಿಶೇಷವಾದ ಸ್ಟಾಲ್ಗಳಾಗುತ್ತವೆ. ಸಾಯಂಕಾಲ ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮ, ಗೆಸ್ಟ್ಗಳು ಇದೇ ಮುಂದುವರಿತದೆ. 25ನೇ ತಾರೀಕಿಗೆ ಕವಿಗೋಷ್ಠಿಯನ್ನು ನಮ್ಮ ಕವಿಗೋಷ್ಠಿ ಅಧ್ಯಕ್ಷರಾದಂಥ ರಂಜಿತ್ ಅಂತಿದ್ದಾರೆ, ಅವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಕವಿಗೋಷ್ಠಿ, ಸಂಜೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದೆ. 26 ಬೆಳಿಗ್ಗೆ ಯುವ ದಸರಾದವರ ವತಿಯಿಂದ ಒಂದು ಡಾಕ್ ಶೋ ಇದೇ ವೇದಿಕೆಯಲ್ಲಿ ಬೆಳಿಗ್ಗೆ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಜಾಗದಲ್ಲಿ ಡಾಕ್ ಶೋ ನಡೀತಿದೆ. ಸಂಜೆ ಕಾರ್ಯಕ್ರಮ ಇದೆ. 27 ವಿಶೇಷವಾಗಿ ಯುವಕರಿಗೆ ಮೊದಲಿಂದ ಆದ್ಯತೆ ನೀಡುವಂಥ ದೃಷ್ಟಿಯಲ್ಲಿ ಯುವ ದಸರಾದವರು ಯುವ ದಸರಾವನ್ನು ಆ ದಿವಸ ಏರ್ಪಡಿಸಲಿದ್ದಾರೆ. ಬೆಳಿಗ್ಗೆ ವಿಶೇಷವಾದಂಥ ಒಂದು ಬೈಕ್ ಶೋ, ಇಂಪೋರ್ಟೆಡ್ ಬೈಕ್ಸ್ ಏನಿದೆ ಸುಮಾರು 20-30 ಬೈಕ್ಸ್ಗಳು ಹೊರಗಿಂದ ಬರ್ತಾ ಇದೆ, ಅದರ ಶೋವನ್ನು ಇಡ್ತಿದ್ದಾರೆ. ಸಂಜೆ ಯುವ ದಸರಾದ ಕಾರ್ಯಕ್ರಮ ವಿವಿಧ ಖ್ಯಾತ ರಾಜ್ಯದ ಹಾಗೂ ಜಿಲ್ಲೆಯ ವಿವಿಧ ಖ್ಯಾತ ನೃತ್ಯಪಟುಗಳಿಂದ ನೃತ್ಯವಿದೆ ಮತ್ತು ಅದಕ್ಕೆ ಜಡ್ಜ್ಗಳು ಬಹುಮಾನ ಕೊಡುವಂಥದ್ದು ಇದು ಯುವ ದಸರಾದವರು ಆಯೋಜನೆಯನ್ನು ಮಾಡಿದ್ದಾರೆ. 28 ನಿಮಗೆ ಮಹಿಳಾ ದಸರಾ. ಮಹಿಳೆಯರಿಗಾಗಿ ಮೊದಲಿನಿಂದಲೂ ನಾವು ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮ ಅಡಿಯಲ್ಲಿ ಈ ಯುವ ದಸರಾ, ಮಹಿಳಾ ದಸರಾ, ಜಾನಪದ ದಸರಾ ಮತ್ತು ಮಕ್ಕಳ ದಸರಾ ಈ ರೀತಿ ವಿವಿಧ ಕ್ಯಾಟಗರಿಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ 28ಕ್ಕೆ ಮಹಿಳಾ ದಸರಾವನ್ನು ಏರ್ಪಡಿಸಿದ್ದೇವೆ. ಇದೇ ವೇದಿಕೆಯಲ್ಲಿ ಬೆಳಗ್ಗೆ ಮಹಿಳಾ ದಸರಾ, ಸಂಜೆ ಮಹಿಳೆಯರಿಂದ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ. 29ರಂದು ಜನಪದ ದಸರಾನ ನಡೆಸ್ತಿದ್ದೇವೆ. ಇದು ಜನಪದ ನಿಮಗೆ ಸುದರ್ಶನ ನಮ್ಮ ಟೋಲ್ಗೇಟ್ನಿಂದ ಇಲ್ಲಿಗೆ ಒಂದು ಚಿಕ್ಕ ಮೆರವಣಿಗೆ ಬರುವಂಥದ್ದು. ಅಲ್ಲಿಂದ ಜನಪದ ದಸರಾವನ್ನು ಇದೇ ವೇದಿಕೆಯ ಮುಂಭಾಗದಲ್ಲಿ ಹಗಲು ನಡೀತಿದೆ. ಸಾಯಂಕಾಲ ಯಥಾಸ್ಥಿತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ದಿವಸ 29ಕ್ಕೆ ನಡೆಯಲಿದೆ. 30 ವಿಶೇಷವಾಗಿ ಪುಟಾಣಿ ಮಕ್ಕಳಿಗೂ ಹಾಗೂ ಟೋಟಲ್ ಮಕ್ಕಳ ದಸರಾ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಾವು ವಿಜೃಂಭಣೆಯಿಂದ ಕಾಣ್ತಾ ಇದ್ದೇವೆ. ಅದೇ 30ಕ್ಕೆ ಮಕ್ಕಳ ದಸರಾವನ್ನು ಇದೇ ವೇದಿಕೆ ಮುಂಭಾಗದಲ್ಲಿ ಪುಟಾಣಿ ಮಕ್ಕಳ ಸಂತೆ ಅಂತ ಮಾಡ್ತಾರೆ. ನಂತರ ಪುಟಾಣಿ ಮಕ್ಕಳ ಒಂದು ಮಂಟಪದ ವ್ಯವಸ್ಥೆ ಇರ್ಬೋದು, ಪುಟಾಣಿ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳಿರ್ಬೋದು, ಇದೆಲ್ಲ ನಡೀತದೆ. ಸಂಜೆ ಪುಟಾಣಿ ಮಕ್ಕಳ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ವೇದಿಕೆಯಲ್ಲಿ ನಡೆಯಲಿದೆ. ದಿನಾಂಕ 1ರಂದು ಆಯುಧ ಪೂಜೆ ಇದೆ.
ಆಯುಧ ಪೂಜೆ ಎಂದು ವಿಶೇಷ ತಂಡ ನಮ್ಮ ಈಗಾಗಲೇ ನಮ್ಮ ಶಾಸಕರು ಮಾತನಾಡ್ತಿದ್ದಾರೆ. ವಿಶೇಷವಾದ ಅತಿಥಿಗಳು ಬರ್ತಿದ್ದಾರೆ. ವಿಶೇಷವಾದ ಒಂದು ರಸಮಂಜರಿ ಕಾರ್ಯಕ್ರಮನ ಕೊಡಲಿಕ್ಕೆ ಒಂದು ಸಂಗೀತ ಸಂಜೆ ತಂಡ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಅದು ಅಂದು ನಡೆಯಲಿದೆ. ಮತ್ತು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. 30 ಕೊನೆಯದಾಗಿ 10ನೇ ದಿವಸ ಆಗಿ 11ನೇ ದಿವಸಕ್ಕೆ ಹಾಲಿಡುವಂಥದ್ದು ವಿಜಯದಶಮಿ. ನಗರದ ಸುಪ್ರಸಿದ್ಧ ತಾವು ಹೇಳಿದಾಗೆ ಮೈಸೂರು ದಸರಾವನ್ನು ಮೀರಿಸುವಂಥ ಒಂದು ಏನಾದರೂ ಇದ್ದರೆ ಮಡಿಕೇರಿ ದಸರಾ. 10 ಮಂಟಪಗಳು, 10 ತನ್ನ ದೇವಾಲಯದ ವಿವಿಧ ಭಂಗಿಗಳ ವಿವಿಧ ಕಥಾ ಸಾರಾಂಶವುಳ್ಳಂಥ ಒಂದು ಮೂರ್ತಿಯನ್ನು ಆ ಒಂದು ಶೋಭಾಯಾತ್ರೆಯಲ್ಲಿ ಪ್ರದರ್ಶನಕ್ಕಿಡ್ತಾರೆ. ಪ್ರತಿಯೊಂದು ಮಂಟಪವು ಅವರವರ ಅಂತರ ಕೊಟ್ಟಂಥ ಜಾಗದಲ್ಲಿ ನಿಲ್ಲುವುದರೊಂದಿಗೆ ಅವರವರಿಗೆ ಒಂದು ಸಮಯವನ್ನು ನಿಗದಿಪಡಿಸಿದ್ದಾರೆ. ಆ ಸಮಯಕ್ಕೆ ನಿಗದಿಪಡಿಸಿದ ಸಮಯಕ್ಕೆ ಜಡ್ಜ್ಮೆಂಟ್ ಶೋ ಆಗಲಿದೆ. ಅದು ಜಡ್ಜ್ಮೆಂಟ್ ಆದಮೇಲೆ ಬೆಳಗಿನ ಜಾವ ಅದಕ್ಕೆ ಬಹುಮಾನ ಕೊಡುವಂಥದ್ದು. ಈ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ನಾಡಿನ ಜನರು ಬಂದು ಯಶಸ್ವಿಗೊಳಿಸ್ಕೊಡ್ಬೇಕು. ನಮ್ಮದೇ ನಾಡಿನ ಹಬ್ಬ, ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಮುಖ್ಯ ಅಂತೇಳಿ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಅಂದರೆ ಇನ್ನು ಈ ಒಂದು ಎಲ್ಲ ಒಂದು ದಸರಾ ನಡೆಸಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗುವಂಥದ್ದು ಹಣಕಾಸಿನ ವ್ಯವಹಾರ. ಹೀಗಾಗಿ ಈ ಬಾರಿ ಎಷ್ಟು ವೆಚ್ಚ ನೀಡಿದ್ದಾರೆ ಅಂದರೆ ಎಷ್ಟು ಕೋಟಿ ಅನುದಾನ ನೀಡಿದ್ದಾರೆ, ಯಾವ ರೀತಿ ಎಲ್ಲ ಅನುದಾನಗಳು ಸಾಲ್ತಾ ಇದೆಯಾ ಅಂತ? ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ವರ್ಷ ಹೋಗ್ತಾ ಇದ್ದಾದಾಗೆ ಬಡ್ಜೆಟ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ತಮಗೆಲ್ಲ ತಿಳಿದಿರೋಂಥ ಯಾವುದೇ ವಸ್ತುವನ್ನು ನಾವು ತಗೊಂಡ್ರು ಸಹ ಇವತ್ತಿಂದ ನಾಳೆಗೆ ಜಾಸ್ತಿ, ನಾಳೆಯಿಂದ ನಾಡ್ದಿಗೆ ಜಾಸ್ತಿ. ಇದೇ ವಿಶೇಷವಾಗಿ ನಾವೆಲ್ಲ ಸರ್ಕಾರ, ಯಾರೇ ಸರ್ಕಾರ ಬಂದರೂ ಸಹ ನಾವು ಸರ್ಕಾರದಲ್ಲಿ ಅದೇ ಹೇಳೋದು, ಒಂದು ನಿಗದಿತವಾದ ಬಡ್ಜೆಟನ್ನು ನಮಗೆ ನೋಡಿ ಮೈಸೂರಿಗೆಲ್ಲ 40 ಕೋಟಿ 50 ಕೋಟಿ ಅಂತೆಲ್ಲ ಹೇಳ್ತಾರೆ. ಅವರಿಗೆ ಬೇಕಾದಂಥ ಕಾರ್ಯಕ್ರಮಗಳು ಮಾಡ್ತಾರೆ. ನಾವು ಕೊಡುವಂಥ 1 ಕೋಟಿ 1.5 ಕೋಟಿಯಲ್ಲಿ ನಮಗೆ ಬೇಕಾದಂಥದ್ದು ಕಾರ್ಯಕ್ರಮ ಮಾಡಬೇಕು. ಇದರಲ್ಲಿ ವಿಶೇಷವಾಗಿ ದಶಮಂಟಪಗಳಿದೆ, ಕರಗಗಳಿದೆ. ಮತ್ತು ನಮಗೆ ಹೆಚ್ಚು ಖರ್ಚಾಗುವಂಥದ್ದು ಈ ಒಂದು ಏನು ವೇದಿಕೆ ಅಲಂಕಾರ ಇದೆ, ನಗರ ಅಲಂಕಾರ ಇದೆ, ಇದು ಮುಖ್ಯವಾಗಿರ್ತದೆ. ಯಾಕಂದರೆ ನಗರ ಒಂದು ಮುಖ್ಯವಾಗಿ ಅಲಂಕಾರ ಆದರೆ ಬರುವಂಥ ಜನರಿಗೆ ಒಂದು ಕಾಣ್ತದೆ, ವಿಶೇಷವಾಗಿ ದಸರಾ ಕಾಣ್ತದೆ ಅಂತೇಳಿ. ಅದಾದ ನಂತರ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು 8ರಿಂದ 10 ದಿವಸ ನಡೀಬೇಕಾಗ್ತದೆ. ಅವರಿಗೆ ಕೊಡುವಂಥದ್ದು ಕ್ರೀಡೋತ್ಸವ ಇದೆ. ಅನುದಾನ ನಮಗೆ 1 ಕೋಟಿ 50 ಲಕ್ಷವನ್ನು ಸರ್ಕಾರದವರು ಮುಖ್ಯ ಸಿದ್ದರಾಮಯ್ಯ ಅವರು ನಮಗೆ ಕೊಟ್ಟಿದ್ದಾರೆ. ಆ ಒಂದು ಬಡ್ಜೆಟಿಗೆ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಿಗದಿಪಡಿಸಿದ್ದೇವೆ ಸರ್. ಅಂದರೆ ಸರ್, ಈ ಸಲ ಅಟ್ರಾಕ್ಟಿವ್ ಆಗಿ ಯಾರು ಸೆಲೆಬ್ರಿಟಿಗಳಿದ್ದಾರೆ, ಯಾರನ್ನಾದರೂ ಕಳೆದ ಬಾರಿ ಬೇರೆ ಬೇರೆ ಗಾಯಕರಿದ್ದರು, ಇವ್ರನ್ನೆಲ್ಲ ಕರೆಸ್ತಾರೆ. ಈ ಬಾರಿ ಜನರನ್ನ ಅಟ್ರಾಕ್ಟ್ ಮಾಡುವಂಥ ಯಾರಾದರೂ ವಿಶೇಷತೆ ಗೆಸ್ಟ್ಗಳು ಯಾರು ಇದ್ದಾರಾ ಅಂತ? ವಿಶೇಷ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಈಗಾಗಲೇ ಶಾಸಕರು 2 ಬಾರಿ ಮೀಟ್ ಮಾಡಿದ್ದಾರೆ. ಯಾರು ಅಂತ ಇವತ್ತು ಈಗ ಮೀಟಿಂಗ್ ಇದೆ, ಇವತ್ತು ಮೀಟಿಂಗಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಗೆಸ್ಟ್ಗಳು ಮತ್ತು ಆಯುಧ ಪೂಜೆ ಕಾರ್ಯಕ್ರಮಕ್ಕೆ ಬರುವಂಥ ಗಾಯಕರನ್ನು ಇವತ್ತು ಘೋಷಣೆ ಮಾಡ್ಬೋದು ಮೋಸ್ಟ್ಲಿಯಾಗಿ. ಮತ್ತು ನಾವು ಬಜೆಟಿಗೆ ಅನುದಾನ ಮೊದಲು ಕಳೆದ ಬಾರಿ ಜಿಲ್ಲಾಧಿಕಾರಿಗಳು ಮಾಡಿದರು. ಈ ಬಾರಿ ನಮಗೆ ಬೋರ್ಡ್ ಇರೋ ಕಾರಣ ನಾವು ಮಾಡೋ ಕಾರಣ 1 ಕೋಟಿ 50 ಲಕ್ಷಕ್ಕೆ ಬಜೆಟನ್ನು ಫಿಕ್ಸ್ ಮಾಡಿದ್ದೇವೆ. ಏನಾದರೂ ಶಾಸಕರ ನೇತೃತ್ವದಲ್ಲಿ ಮತ್ತು ವಿವಿಧವಾಗಿ ಯಾವುದಾದ್ರೂ ಅನುದಾನ ಬಂದಲ್ಲಿ ಒಳ್ಳೆಯ ರೀತಿಯ ಒಂದು ಅನುದಾನ ಕೊಡೋದ್ರಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಸಮಿತಿ ತೀರ್ಮಾನ ಮಾಡಿದೆ. ಅಂದರೆ ಸಾಕಷ್ಟು ವರ್ಷದಿಂದ ಕೂಡ ಲೈಟಿಂಗ್ಸ್ ವ್ಯವಸ್ಥೆಗಳು ಮಾಡಬೇಕು ಅಂತ ಕೇಳಿ ಬರ್ತೈತೆ. ಈ ಬಾರಿ ಏನೋ ಲೈಟಿಂಗ್ಸ್ ವ್ಯವಸ್ಥೆಗಳಿದೆಯಾ? ಇದ್ದರೆ ಎಲ್ಲಿಂದ ಎಲ್ಲಿ ಗಂಟ ವ್ಯವಸ್ಥೆಗಳಿದ್ದಾವೆ ಸರ್? ಈ ಬಾರಿ ವಿಶೇಷ ಅಂತ ತಮಗೆ ಹೇಳಬೇಕು ಅಂತ ಹೇಳಿದರೆ, ನಗರದಲ್ಲಿ ನಾವು ಎಲ್ಲ ದೇವಾಲಯಗಳು, ಈಗ ಚೌಡೇಶ್ವರಿ ದೇವಾಲಯದವರು, ಕೋಟೆ ಮಾರಮ್ಮ ಯುವಕ ಮಿತ್ರ ಮಂಡಳಿಯವರು 50ನೇ ವರ್ಷದ ಈ ಬಾರಿಯ ದಸರೋತ್ಸವದಲ್ಲಿ ಅವರ ಭಾಗದಲ್ಲಿ ಎಲ್ಲ ದೇವಾಲಯಗಳ ಭಾಗದಲ್ಲಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ನಾವು ವಿಶೇಷವಾಗಿ ನಗರ ಸಮಿತಿಯಿಂದ ತಾವು ನೋಡ್ತಾ ಇರ್ಬೋದು, ನಗರದ ಏನು ಮುಖ್ಯ ರಸ್ತೆಗಳಿದೆ ಎರಡೂ ಬದಿಗೂ ಟ್ಯೂಬ್ ಹಾಕುವಂಥದ್ದು, ಆ ಬಲ್ಬುಗಳನ್ನು ಹಾಕುವಂಥದ್ದು, ಮತ್ತು ವಿಶೇಷವಾಗಿ ಚಾಮುಂಡಿ ಮತ್ತು ದೇವಿಯ ಮಹಾಗಣಪತಿಯ ಸ್ಟ್ರಕ್ಚರ್ಗಳು ಇನ್ನೇನು 3-4 ದಿವಸಗಳೇ ಆಗ್ತಾಯಿದೆ. ಇಷ್ಟು ನಮ್ಮ ನಗರದ ಅಲಂಕಾರಗಳು. ಎಸ್, ಕೇಳಿದ್ರಲ್ಲ, ಇದಿಷ್ಟು ಏನು ಕಾರ್ಯಾಧ್ಯಕ್ಷ ಆಗಿರುವಂತಹ ಅರುಣ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಅಂದರೆ ಸಾಕಷ್ಟು ಕಳೆದ ಹಲವು ವರ್ಷಗಳಿಂದ ಈ ರೀತಿಯ ವಿಶೇಷತೆಯಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸಾಕಷ್ಟು ಕೇಳಿ ಬಂದಿದ್ವು. ಹಾಗಾಗಿ ಲೈಟಿಂಗ್ಸ್ಗಳ ವ್ಯವಸ್ಥೆಗಳನ್ನ ಕೂಡ ಈ ಬಾರಿ ಮಾಡಿರುವಂಥದ್ದು. ಮತ್ತು ಬರುವಂತಹ ಏನು ಸಾರ್ವಜನಿಕರಿದ್ದರೆ ಈ ವೈವಿಧ್ಯಮಯ ಕಾರ್ಯಕ್ರಮಗಳು ಜನರನ್ನು ಅಟ್ರಾಕ್ಟ್ ಮಾಡೋದ್ರ ಜೊತೆಗೆ ಒಂದು ರೀತಿಯಲ್ಲಿ ಮುದ ನೀಡುವಂಥ ಕಾರ್ಯಕ್ರಮಗಳನ್ನು ಕೂಡ ಈ ಬಾರಿ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತುಗಳನ್ನ ಕೂಡ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ, ಕೊಡಗು ಚಾನಲ್, ಮಡಿಕೇರಿ. ಕೊಡಗಿನ ಸಮಸ್ತ ಕೊಡಗು ಚಾನಲ್ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಕೊಡಗು ಚಾನಲ್ ವಿಶೇಷವಾಗಿ ಒಂದು ರೀತಿಯಲ್ಲಿ ನೇರ ದಿಟ್ಟ ನಿರಂತರ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಒಳ್ಳೆಯ ಮಾಹಿತಿಗಳನ್ನು, ಒಳ್ಳೆಯ ಸಬ್ಜೆಕ್ಟ್ಗಳನ್ನು ಬಿತ್ತರಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತೇಳಿ ನನ್ನ ಒಂದು ಹಾರೈಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ.